ಇಬ್ಬರು ವಾದಗಳು ನನಗೆ ವಿಚಿತ್ರ ಅನ್ನಿಸ್ತವೆ. ಬಿ ಜೆ ಪಿಯವರು ಯಾವಾಗಲೂ ಹೇಳೋದು ಆಯಿಲ್ ಬಾಂಡ್ ಮಾಡಿಬಿಟ್ಟಿದ್ರು. ಹೌದು, ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಯುದ್ಧ ಇರಲಿಲ್ಲ, ಏನೂ ಇರಲಿಲ್ಲ, ಏನೋ ವಿಚಿತ್ರ ಕಾರಣಕ್ಕಾಗಿ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಯ್ತಪ್ಪ. ಆ ಹೆಚ್ಚುವರಿ ಬೆಲೆಯನ್ನು ಗ್ರಾಹಕರ ಮೇಲೆ ಹಾಕಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ಆಯಿಲ್ ಬಾಂಡ್ ಮಾಡಿದ್ದು ಹೌದು. ವಿಕಾಸ್ ಅವರೇ, ಉದ್ದೇಶ ಏನಿತ್ತು? ಬೆಲೆ ಏರಿಕೆಯ ಬಿಸಿ ತಟ್ಟದ ಬೇಡ ಜನರಿಗೆ, ಆಯಿಲ್ ಬಾಂಡ್ ಮಾಡುವ. ನಾವೀಗ 2022ರಿಂದ ಯಾಕೆ ಅಲ್ಲ, ಇಬ್ಬರ ವಾದವು ವಿಚಿತ್ರ ಅಂತ ಯಾಕೆ ಹೇಳಿದೆ ಅಂತಂದರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಯುದ್ಧ ಶುರುವಾಗಿ 76 ದಿವಸ ಆಯಿತು, ಈಗ ಯಾಕೆ ಬೆಲೆ ಏರಿಕೆ ಮಾಡಿದ್ರಿ? ಅಂದರೆ ಹಾಕಿದ ಬೆಲೆನ 76 ದಿವಸದ ಹಿಂದೆ ಯಾಕೆ ಹಾಕಲಿಲ್ಲ ನೀವು ಅಂತ ಕೇಳ್ದಂಗಿದೆ ಇದು. ಆವಾಗಲೇ ಯಾಕೆ ಹಾಕಲಿಲ್ಲ ಸರ್? ಆ ವಿಷಯ ನಮಗೂ ಗೊತ್ತು. ಆದರೆ ತಮ್ಮ ವಾದ ಹೆಂಗಿದೆ ಅಂದರೆ, ನೀವು ಚುನಾವಣೆ ಟೈಮ್ನಲ್ಲೇ ಬೆಲೆ ಏರಿಕೆಯನ್ನು ಮಾಡಬೇಕಾಗಿತ್ತು, ಈಗ ಹಾಕಿರುವ ಬೆಲೆಯನ್ನು ಮೊದಲು ಹಾಕಬೇಕಾಗಿತ್ತು ಅಂತ. ಹೌದು, ಚುನಾವಣೆಯ ಕಾರಣಕ್ಕಾಗಿಯೇ ಬೆಲೆ ಏರಿಕೆಯನ್ನು ಮುಂದೂಡಿದ್ದಾರೆ. ಇದು ಸಣ್ಣ ಮಕ್ಕಳಿಗೂ ಅರ್ಥ ಆಗುವಂಥ ವಿಷಯ ಸರ್. ಇನ್ನೊಂದು ಒಂದು ವಾರ್ ನಡೀತಾ ಇದೆ. ಆ ವಾರ್ ಯಾವ ರೀತಿ ಟರ್ನ್ ತಗೊಳುತ್ತೆ, ಅದರ ಇಂಪ್ಯಾಕ್ಟ್ಸ್ ಯಾವ ರೀತಿ ಇದೆ ಅಂತ ಓವರ್ ಪ್ರಿಡಿಕ್ಟ್ ಮಾಡಬಾರ್ದು. ಸೊ ಇವತ್ತಲ್ಲಿ ವಾರ್ ಆಯಿತು, ಒಂದು ತಿಂಗಳಿಗೆ ಇದು ಇನ್ನೂ ವಿಚಿತ್ರ ರೂಪ ಪಡ್ಕೊಳ್ಳುತ್ತೆ ಅಂತ ಹೇಳಿ ಏಕಾಏಕಿ ನೀವು ಜನರ ಮೇಲೆ ಅದು ಹೆಲ್ಮ್ ಆಫ್ ಅಫೇರ್ಸ್ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ನಂತ ವ್ಯಕ್ತಿ ಆ ಕಾರಣಕ್ಕೆ ಇಮ್ಮಿಡಿಯೇಟ್ ಆಗಿ ಯಾವ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಮಾಡಲಿಲ್ಲ. ನೀಜರ್ಕ್ ರಿಯಾಕ್ಷನ್ ಕೊಡುವಂಥ ಅಗತ್ಯ ಏನಿತ್ತು, ಯಾವ ರೀತಿ ಟರ್ನ್ ಆಗುತ್ತೆ ಕಾದು ನೋಡುವಂಥ ವ್ಯವಸ್ಥೆಗಳನ್ನು ಮಾಡಿದರು. ಇವತ್ತು ಪ್ರತಿ ದಿವಸಕ್ಕೆ 1ರಿಂದ 1.5 ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಇವತ್ತು ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಯಾವುದು ಆಯಿಲ್ ಡೀಲ್ ಮಾಡುತ್ತೆ, ಈ ಕಂಪನಿಗಳು ಇವತ್ತು ನಷ್ಟ ಅನುಭವಿಸ್ತವೆ. ಕಳೆದ 3 ತಿಂಗಳಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಅನುಭವಿಸಿವೆ. ಆದರೆ ಇದು ಯಾವುದನ್ನು ಕೂಡ ಏಕಾಏಕಿ ಜನರ ಬೆಲೆ ಬರ್ಡನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಉಳಿದ ದೇಶಗಳಲ್ಲಿ ಪ್ರಶ್ನೆಗೆ ತಾವು ಉತ್ತರ ಕೊಡ್ತಾ ಇಲ್ಲ ಅವರೇ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಬೇಕಾಗಿತ್ತು, ಯಾಕೆ ಕಡಿಮೆ? ಸರ್, 2022ರಿಂದ ನಾವು ಪೆಟ್ರೋಲ್ ಪ್ರೈಸಸ್ ಅನ್ನು ಏರಿಕೆ ಮಾಡಲಿಲ್ಲ. ಫಾರ್ ಯುವರ್ ವೆರಿ ಕೈಂಡ್ ಇನ್ಫಾರ್ಮೇಷನ್, ದಿಸ್ ಇಸ್ ದಿ ಫಸ್ಟ್ ಟೈಮ್ ಏರಿಕೆ ಮಾಡಿರುವಂಥದ್ದು ಇನ್ ದ ಲಾಸ್ಟ್ 4 years. ದಿಸ್ ಇಸ್ ದ ಫಸ್ಟ್ ಟೈಮ್. ಅಂದರೆ ಏರಿಕೆ ಮಾಡಿಲ್ಲ, ಅದಕ್ಕೆ ನೀವು ಖುಷಿ ಪಡ್ರಿ, ಇಳಿಕೆ ಮಾಡೋದು ಯಾಕೆ ಕೇಳ್ತೀರಿ ಅಂದಂಗಿದೆ. ಅಲ್ಲಲ್ಲ, ಏರಿಕೆ ಆಗಿಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಹಲವಾರು ವ್ಯವಸ್ಥೆಗಳಿರುವಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಲಿಲ್ಲ. ನೀವು 10 ವರ್ಷ ಕಾಂಗ್ರೆಸ್ ಇದ್ದು 12 ವರ್ಷ ನಮ್ಮದು ತೆಗೆದು ನೀವು ನೋಡಿ ಡೇಟಾ ದತ್ತಾಂಶಗಳು, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಸೊ ಇಲ್ಲಿ ನೋಡಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಪೊಲಿಟಿಸೈಸ್ ಮಾಡಲಿಕ್ಕೆ ಕಾಂಗ್ರೆಸ್ನವರು ಹೋಗ್ತಾ ಇದ್ದಾರೆ. ಮತ್ತು ಇದರಲ್ಲಿ ನೀವು ಇವತ್ತಿನವರೆಗೆ ಕಾಂಗ್ರೆಸ್ ಇದು ಎಕನಾಮಿಸ್ಟ್ ಅಂತ ಕರೆಸಿಕೊಳ್ಳುವಂಥ ಮನಮೋಹನ್ ಸಿಂಗ್ ಇದ್ದಾರೆ. ಚಿದಂಬರಂ ಅವರು UPA 10 ವರ್ಷದ UPA ಸರ್ಕಾರದಲ್ಲಿ 8 ವರ್ಷ ಫಿನಾನ್ಸ್ ಮಿನಿಸ್ಟರ್ ಆದಂಥ ಚಿದಂಬರಂ ಅವರಿದ್ದಾರೆ. ಚಿದಂಬರಂ ಅವರು ಮನಮೋಹನ್ ಸಿಂಗ್ ಅವರು ಕೂಡ 2 ಬಾರಿ ಈ ರೀತಿಯ ಸ್ಟೇಟ್ಮೆಂಟನ್ನು ಮಾಡಿದರು, ಜನರ ಮುಂದೆ ಅಪೀಲ್ ಮಾಡಿದರು. ಅವರು ಹಿಂದೆ ನೆಹರು ಮಾಡಿದಾಗೆ ಇಂಪೋಸಿಷನ್ ಮಾಡಲಿಲ್ಲ, ಬಟ್ ದೇ ಹ್ಯಾಡ್ ಅಪೀಲ್ಡ್. ನಾವು BJP ಆಸ್ ಎ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ, ವಿ ನೆವರ್ ಅಪೋಸ್ಡ್ ವಾಟ್ ದೇ ಸೆಡ್. ನಾವು ಅಪೋಸ್ ಮಾಡಲಿಲ್ಲ. ಚಿದಂಬರಂ ಅವರು ನಾವು ಗೋಲ್ಡನ್ನು ಖರೀದಿ ಮಾಡಬೇಡಿ ಅಂತ ಜನರ ಮುಂದೆ ಹೇಳಿದಾಗ BJP ಇವತ್ತು ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಫಾರ್ ದಿ ಸೇಕ್ ಆಫ್ ಅಪೋಸಿಂಗ್ ವಿ ಡಿಡ್ ನಾಟ್ ಅಪೋಸ್. ಯಾವಾಗ ಲಾಲ್ ಶಾಸ್ತ್ರಿ ಅವರು ಆಗ ಹೇಳಿದ್ರು, ಆಗ್ಲೂ ನಾವು ಅಪೋಸ್ ಮಾಡಲಿಲ್ಲ. ನೆಹರು ಅವರು ಮಾಡ್ಕೊಂಡಿದ್ದು ಅಪೀಲೆ ಸರ್. ನಿಮ್ಮ ಬಂಗಾರಗಳನ್ನು ಒಂದ್ ನಿಮಿಷ, ನೆಹರು ಅವ್ರು ಮಾಡ್ಕೊಂಡಿದ್ದು ಅಪೀಲೆ, ನಿಮ್ಮ ಬಂಗಾರವನ್ನ ದೇಶದ ಕೆಲಸಕ್ಕೆ ಕೊಡಿ ಅನ್ನುವುದು ಅಪೀಲೆ. ಸರ್, ನೆಹರು ವಾರಕ್ಕೊಂದು ದಿವಸ ಊಟ ಬಿಡಿ ಅನ್ನುವಂಥದ್ದು ಅಪೀಲೆ. ಸರ್, ನೆಹರು ನೀವು ಸ್ಟ್ರಿಕ್ಟ್ ಆಗಿ ಮನೆಗೆ ಬಂದು ಊಟ ಮಾಡ್ತಿದ್ರು ಇಲ್ಲ ಚೆಕ್ ಮಾಡ್ತೀವಿ ಅಂತ ಆಗಿದ್ದಲ್ಲ. ಅದು ಗೋಲ್ಡ್ ಕಂಟ್ರೋಲ್ ಆಕ್ಟ್ ವಾಸ್ ಅ ಇಂಪೋಸಿಷನ್, ಅದನ್ನು ಒಪ್ಕೊಳ್ಳೋಣ. ಅದು ನೆಹರು ಕಾಲದಲ್ಲ, ಇಂದಿರಾ ಗಾಂಧಿ ಅವರ ಕಾಲ. ಗೋಲ್ಡ್ ಮತ್ತು ಬಿಸ್ಕೆಟ್, ಗೋಲ್ಡ್ ಕಾಯಿನ್ಸ್ ಮತ್ತು ಬಿಸ್ಕೆಟ್ಸ್ ಅನ್ನು ನೀವು ಇಡ್ಲಿಕ್ಕೆ ಇಲ್ಲ, 22 ಕ್ಯಾರೆಟ್ ಗೋಲ್ಡ್ ಅನ್ನು ಪರ್ಚೇಸ್ ಮಾಡಲಿಕ್ಕಿಲ್ಲ. ಇದು ಇಂಪೋಸ್ ಮಾಡಿದ್ರಲ್ಲ, ಈ ರೀತಿಯ ವ್ಯವಸ್ಥೆಗಳಾಗಲಿಲ್ಲ ಯಾವಾಗ. ಮತ್ತೆ ಈಗ ಮೋದಿ ಅವರ ಸ್ಟೇಟ್ಮೆಂಟ್ನ ನಂತರ ಪಾಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಇವತ್ತು ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ಯಾರು ಅದರಲ್ಲಿ ಅನುಭವ ಇದೆ ನೋಡಿ, ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಮಂತ್ರಿಮಂಡಲವನ್ನು ನಿರ್ವಹಿಸಿ ಅನುಭವ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ದೇಶದ ನಿರ್ವಹಣೆಯ ಅನುಭವ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ರೀತಿ ಅನುಭವ ಇರ್ತಕ್ಕಂಥ ಇಬ್ಬರು ಪ್ರಮುಖರು ಯಾರು ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಮತ್ತು ಚಿದಂಬರಂ ಅವರು. ಅವರು ಈ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಮಾಡಿಲ್ಲ? ನಾನು ನಿಮ್ಮ ಹತ್ರ ಆನೆಸ್ಟ್ ಆಗಿ ಚಿದಂಬರಂ ಈ ಚಿದಂಬರಂ ಯಾಕೆ ಸ್ಟೇಟ್ಮೆಂಟ್ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಅವರು ಗೊತ್ತಾಯ್ತು ನನಗೆ, ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಚಿದಂಬರಂ ಯಾಕೆ ಸ್ಟೇಟ್ಮೆಂಟ್ ಮಾಡಲಿಲ್ಲ? ವೈ? ಬಿಕಾಸ್ ದೇ ನೋ ದಿ ರಿಯಾಲಿಟೀಸ್, ದೇ ನೋ ದಿ ಫ್ಯಾಕ್ಟ್ಸ್. ಈ ಕಾರಣಗಳಿಂದ ಅವ್ರು ಮಾಡಲಿಲ್ಲ. ಇವತ್ತು ಪೊಲಿಟಿಸೈಸ್ ಮಾಡಬೇಕು ಅನ್ನುವಂಥ ಕಾರಣದಿಂದ ಇವ್ರು ಮಾಡ್ತಾ ಇದ್ದಾರೆ. ನನ್ನ ಇನ್ನೊಂದು ನಿಮ್ಮ ಹತ್ರ ಒಂದು ಸಬ್ಮಿಷನ್ ಇದೆ ಅಜಿತ್. ನಿಮಗೆ ಇವರು ಹೇಳಿದರು, ಅಲ್ಲೆಲ್ಲೋ ಕಂಬೋಡಿಯಾದ ವಾರ್ ಬಗ್ಗೆ ಉಲ್ಲೇಖ ಮಾಡಿದರು. 1990 ಗಲ್ಫ್ ವಾರ್ ಆಯಿತು. ಈ ಗಲ್ಫ್ ವಾರ್ ಆದ ಕೂಡಲೇ
ಭಾರತ ದೇಶದ ದುರಂತ ಅಂತ ಹೇಳಿದರೆ, ಈ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಗೋಲ್ಡನ್ನು ಇವರು ತೆಗೆದುಕೊಂಡು ಹೋಗಿ ಯುನೈಟೆಡ್ ಕಿಂಗ್ಡಮಲ್ಲಿ ಪ್ಲೆಡ್ಜ್ ಮಾಡಿದ್ರಲ್ಲ, ಯಾವ ಕಾರಣಕ್ಕಾಗಿ ಭಾರತದ ಗೋಲ್ಡನ್ನು ಪ್ಲೆಡ್ಜ್ ಮಾಡಿದ್ರು ಅಂತ ನಾವು ಹೇಳಬೇಕಲ್ವ ಇವತ್ತು. ಫಾರೆಕ್ಸ್ ರಿಸರ್ವ್ ಹೇಗೆ ಕಡಿಮೆ ಆಯಿತು? ಅದು ಮತ್ತೆ ಆಗ ಭಾರತ ಯುದ್ಧದಲ್ಲಿತ್ತ ಇರಲಿಲ್ಲ. ನಾವು ಅಲ್ಲಿ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಏನು ಮಾಡ್ತಾ ಇದ್ವಿ, ಬೇರೆ ಬೇರೆ ಇಂಪೋರ್ಟ್ಸ್ ಏನಾಗ್ತಾ ಇತ್ತು, ಈ ಕಾರಣ ಎಕ್ಸೀಡ್ ಆದಂಥ ಸಂದರ್ಭದಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಯಿತು. ಕಡಿಮೆ ಆದಂಥ ಸಂದರ್ಭದಲ್ಲಿ ಸುಮಾರು $418 million ಐ ಥಿಂಕ್, ಇದನ್ನು ಚುಕ್ತಾ ಮಾಡಲಿಕ್ಕೆ ಹಣ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅವಾಗೇನು ಮಾಡ್ತು, ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ, ಯಾರಿಗೂ ಹೇಳದೆ, ಏಕಾಏಕಿ ರಿಸರ್ವ್ ಬ್ಯಾಂಕಲ್ಲಿದ್ದಂತಹ ಗೋಲ್ಡನ್ನು ತೆಗೆದುಕೊಂಡು ಹೋಗಿ ಅಡವಿಟ್ಟು ಬಂದರು. ಇದರ ಹಿನ್ನೆಲೆ ಏನು? ಇದರ ಹಿನ್ನೆಲೆ ಇದೇ ರೀತಿಯ ವಾತಾವರಣ ಆಗ ಇತ್ತು. ಎಸ್, ಹಾಂ, ನಮಸ್ತೆ ಸರ್. ನಮ್ಮ ಹೆಸರು ಗುರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ವಿಕಾಸ್ ಸರ್ ಹತ್ರ. ಸರ್, ಈಗ ನೆಹರು ಸರ್ ಪೀರಿಯಡಲ್ಲಿ ಏನಂತ ಹೇಳಿದ್ರಿ, ಅನೇಕ ತೊಂದರೆಗಳಾಗೈತೆ ಅಂತ ಹೇಳಿದ್ರಿ. ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ ನಮ್ಮಲ್ಲಿ ಆಯವ್ಯಯ ಬಜೆಟ್ ಅಂತಕ್ಕಂಥದ್ದು ತುಂಬ ಬ್ರಾಡಾಗಿದೆ. ಸೊ ಅಷ್ಟೊಂದು ಏನು ಡಿಫೆಕ್ಟ್ ಆಗೋದಿಲ್ಲ. ನಾವು ಪರ್ಚೇಸ್ ಮಾಡ್ಬೋದು, ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು, ಪ್ರತಿನಿತ್ಯ ದೈನಂದಿನ ಸರಕುಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಬಟ್ ಪ್ರೆಸೆಂಟ್ ಸಿನಾರಿಯೋ ನೋಡಿದಾಗ ಎಲ್ಲ ಬೆಲೆಗಳು ಏರಿಕೆ ಆಗ್ತಾನೇ ಹೋಗ್ತದೆ. ತಾವು ಆ ಏರಿಕೆಯನ್ನು ಕಡಿಮೆ ಮಾಡ್ಬೋದಾಗಿತ್ತಲ್ವಾ? ಫಾರಿನ್ ಟ್ರೇಡು ಚೆನ್ನಾಗಿದೆ, ಕೆಲವೊಂದು ವಿಚಾರಗಳು ನೋಡಿದ್ರೆ ಆಯಿಲು ಅವೆಲ್ಲ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ತಾವು ಏನು ಸರ್ ಸಲಹೆ ಕೊಡ್ತಾಯಿದ್ದೀರಾ? ನೋಡಿ, ಭಾಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿದಿರಿ. ಬೆಲೆ ಏರಿಕೆ ಅನ್ನುವಂಥದ್ದು ಕೇವಲ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಿಸಿದ ವಿಷಯ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಕೂಡ ಪಾತ್ರಧಾರಿ. ಅದರ ಅರ್ಥ ತಾವು ಬೆಲೆ ಏರಿಕೆ ದೇಶದಲ್ಲಿ ಇದೆ ಅಲ್ಲ. ನಾನು ಕರ್ನಾಟಕದ ವಿಷಯಕ್ಕೆ ಬರ್ತಾ ಇರೋದು ಸರ್. ಕರ್ನಾಟಕದ ವಿಷಯಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಸೆನ್ಷಿಯಲ್ ಕಮಾಡಿಟೀಸ್ 26 ಎಸೆನ್ಷಿಯಲ್ ಕಮಾಡಿಟೀಸ್ಗೆ ವಿನಾಕಾರಣ ಇವರು ಬೆಲೆ ಏರಿಕೆ, ಯು ಕ್ಯಾನ್ ಸೇ ಎಸೆನ್ಷಿಯಲ್ ಸರ್ವಿಸ್, ಕಮಾಡಿಟೀಸ್ ಮೇಲೆ ಬೆಲೆ ಏರಿಕೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಹೋಗಿದೆ. ಬೆಲೆ ಏರಿಕೆ ಇದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲಿನ ಮೇಲೆ 28 ರೂಪೀಸ್ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದೆ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಇವರು ಕಡಿಮೆ ಮಾಡ್ಬೋದಿತ್ತಲ್ಲ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪೆಟ್ರೋಲು ಡೀಸೆಲ್ನ ಮೇಲಿದ್ದಂಥ ಸೆಸ್ಸು ಕೂಡ ನಾವು ತೆಗೆದುಹಾಕಿದ್ವಿ. ಕಡಿಮೆ ₹3 ಕಡಿಮೆ ಮಾಡಿತ್ತು. ಇವತ್ತು ಇದನ್ನು ಉಳಿಸ್ಕೊಂಡಿದ್ದಾರೆ. ಯಾಕೆ? ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ನಾಳೆ ಬೆಳಗ್ಗೆ ಆ ಸೆಸ್ಸನ್ನು ತೆಗೆದ್ರೆ ನಿಮಗೆ ಕರ್ನಾಟಕದಲ್ಲಿ ₹3-4 ಕಡಿಮೆ ಆಗುತ್ತೆ ರೀ ಪೆಟ್ರೋಲು ಡೀಸೆಲ್ ಬೆಲೆ. ಇವತ್ತು ಅವರು ಬೇರೆ ಅವರು ಮಾಡಿಕೊಂಡಿರುವಂತಹ ಅನುಷ್ಠಾನಕ್ಕೆ ಸಮರ್ಪಕವಲ್ಲದೆ ಇರತಕ್ಕಂಥ ಕೆಲ ಗ್ಯಾರಂಟಿಗಳಿಗೋಸ್ಕರ ಇವತ್ತು ಇಡೀ ವ್ಯವಸ್ಥೆಗಳನ್ನು ಇವತ್ತು ಹಾಳುಗೆಡವಿದ್ದಾರೆ. ನಿಖೇತ್ ರಾಜಮೌಳಿ ಅವರೇ, 27 ಎಸೆನ್ಷಿಯಲ್ ಸರ್ವಿಸ್ಗಳ ಬೆಲೆಗಳನ್ನು ಜಾಸ್ತಿ ಮಾಡಿಟ್ಟಿದ್ದೀರಿ. ಏನು ಯುದ್ಧದ ವಾತಾವರಣ ಇತ್ತು ರಾಜ್ಯದಲ್ಲಿ? ಏನು ಕಾರಣ ಇತ್ತು ಸರ್? ನಾನು ಕೇಳೋದು, ₹40,000 TC ಸಿಗ್ತಾ ಇತ್ತು ಸರ್. ಬೋರ್ವೆಲ್ ಹಾಕ್ಸಿದ ರೈತನಿಗೆ 2.5 ಲಕ್ಷ ಕೊಡಬೇಕೀಗ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಜಾಸ್ತಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಹೋದರೆ ಜಾಸ್ತಿ, ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಿಸ್ಕೋತೀನಿ ಅಂದರೆ ಜಾಸ್ತಿ, ಒಂದು ಕಾರ್ ತಗೋತೀನಿ, ಕಾರ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಜಾಸ್ತಿ. ಇಷ್ಟು ದಿವಸ ಅಟ್ಲೀಸ್ಟ್ ಆ EVಗಳಿಗಾದರೂ ರಿಜಿಸ್ಟ್ರೇಷನ್ ಫ್ರೀ ಇತ್ತು, ಈಗ ಅದಕ್ಕೂ ರಿಜಿಸ್ಟ್ರೇಷನ್ ಕಟ್ಟು ಅಂತ ಇದ್ದೀರಿ. 27 ಎಸೆನ್ಷಿಯಲ್ ಸರ್ವಿಸ್ಗಳ ಬೆಲೆ ಜಾಸ್ತಿ ಯಾಕೆ? ನೀವು ಹೇಳ್ತಾ ಇದ್ದೀರಿ ನಾವು ಇಷ್ಟೊಂದು ಎಸೆನ್ಷಿಯಲ್ ಸರ್ವಿಸಸ್ಗಳು ಜಾಸ್ತಿ ಮಾಡಿದ್ದೀವಿ ಅಂತ. ಸರ್, ಭಾಳ ಮುಖ್ಯವಾಗಿ ಏನು ಅಂತಂದರೆ, ಒಂದು ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸಬೇಕು. ಬೊಕ್ಕಸವನ್ನು ತುಂಬಿಸಬೇಕಾದ್ರೆ ಸರ್ಕಾರ, ನಾನು ಕಟ್ತಾ ಇರುವಂಥ ಟ್ಯಾಕ್ಸನ್ನು ನನಗೆ ವಾಪಸ್ ಕೊಡಿಯಪ್ಪ, ನನ್ನ ತೆರಿಗೆಯ ಪಾಲನ್ನು ವಾಪಸ್ ಕೊಡಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದವರು ನಮ್ಮಿಂದ ವಸೂಲಿ ಮಾಡ್ತಿದ್ದಾರೆ. ಆದರೆ ವಾಪಸ್ ಕೊಡಬೇಕಾದ್ರೆ ಮಾತ್ರ ಜುಗ್ತಾನ ಮಾಡ್ತಾರೆ. ಸರ್ಕಾರ ನಡೆಸಬೇಕಾದ್ರೆ ಎಲ್ಲ ಸರ್ಕಾರಗಳು ತಮ್ಮ ಟ್ಯಾಕ್ಸ್ಗಳನ್ನು ಹೇರಿದ್ದಾವೆ, ಅದರಂತೆ ನಾವು ಕೂಡ ಒಂದಷ್ಟು ಟ್ಯಾಕ್ಸ್ಗಳನ್ನು ಹಾಕಿರ್ತೀವಿ, ಸರ್ಕಾರವನ್ನು ನಡೆಸ್ತೀವಿ. ಆದರೆ ಅಲ್ಟಿಮೇಟ್ಲಿ ಆ ಹಣವನ್ನು ವಾಪಸ್ಸು ಜನರಿಗೇ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಾನು ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.